ಎಲ್ಲರಿಗೂ ನಮಸ್ಕಾರ. ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅನ್ನೋ ಕೋರ್ಸ್ನ ಡಿಮಾನಿಟೈಸೇಷನ್ ಅನ್ನೋ ಟಾಪಿಕ್ನ ಕಲಿಯೋಣ ಬನ್ನಿ. ಈ ಕೋರ್ಸ್ ಡೀಟೇಲ್ಸ್ ನೋಡ್ತಾ ಬಂದ್ರೆ ಈ ಒಂದು ಕೋರ್ಸ್ ಭಾಗವಾಗಿ ನಮ್ಮ ಹತ್ರ 6 ವಿಡಿಯೋಸ್ ಇದೆ. ಇಂಟ್ರೊಡಕ್ಷನ್, ಫಂಕ್ಷನ್ಸ್, ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್, ಮತ್ತೆ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂದ್ರೆ ಏನು, ಮತ್ತೆ ಡೈಮೆನ್ಷನ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಎಲ್ಲ ಈ ಒಂದು ಹಳೆಯ ವಿಡಿಯೋಸ್ ಅಲ್ಲಿ ನಾವು ನೋಡಿರ್ತೀವಿ. ಸೊ ಈಗ ಬಂದು ನಾವು ಡಿಮಾನಿಟೈಸೇಷನ್. ಸೊ ಡಿಮಾನಿಟೈಸೇಷನ್ ಅಂದ್ರೆ ಏನು, ಅದ್ ಏನಕ್ಕಾಯ್ತು, ಅದರಿಂದ ಏನೇನ್ ಪ್ರಯೋಜನಗಳಾಯ್ತು ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ನೋಡೋಣ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಏನೇನ್ ಟಾಪಿಕ್ಸ್ ನ ಕವರ್ ಮಾಡ್ತಿದ್ದೀವಿ ಅಂದ್ರೆ, ಒಂದು ಮೀನಿಂಗ್ ಆಫ್ ಡಿಮಾನಿಟೈಸೇಷನ್ ಮತ್ತೆ ಫೀಚರ್ಸ್ ಆಫ್ ಡಿಮಾನಿಟೈಸೇಷನ್. ಸೊ ಈ ಎರಡು ಒಂದು ಕಲಿಯೋಷ್ಟೊಳಗೆ ನಮ್ಗೆ ಡಿಮಾನಿಟೈಸೇಷನ್ ಅಂದ್ರೆ ಒಂದು ಕ್ಲಿಯರ್ ಪಿಕ್ಚರ್ ನಮ್ಗೆ ಏನು ಅನ್ನೋದು ಗೊತ್ತಾಗುತ್ತೆ. ಇಂಪ್ಯಾಕ್ಟ್ ಆಫ್ ಡಿಮಾನಿಟೈಸೇಷನ್. ಸೊ ಈ ಡಿಮಾನಿಟೈಸೇಷನ್ ಅನ್ನೋ ಒಂದು ಕ್ಲಿಯರ್ ಪಿಕ್ಚರ್ ನಮಗ್ ಬೇಕು ಅಂದ್ರೆ, ಸೊ ಈ ಆಲ್ ದ 3 ಒಂದು ಟಾಪಿಕ್ಸ್ ನಾವು ಕಲ್ತ್ಕೊಂಡ್ರೆ ಡಿಮಾನಿಟೈಸೇಷನ್ ಅಂದ್ರೆ ಏನು ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ವಾಟ್ ಇಸ್ ಡಿಮಾನಿಟೈಸೇಷನ್? Demonetization is the act of removing a currency unit status as legal tender. ಸೊ ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಕರೆನ್ಸಿದು ಯೂನಿಟ್ ಏನಿರುತ್ತೆ ಅದನ್ನ ರಿಮೂವ್ ಮಾಡೋದು. ಸೊ ಆಕ್ಟ್ ಆಫ್ ರಿಮೂವಿಂಗ್ ಅ ಕರೆನ್ಸಿ ಯೂನಿಟ್ಸ್ ಸ್ಟೇಟಸ್ ಆಸ್ ಲೀಗಲ್ ಟೆಂಡರ್, meaning it can no longer be used for financial transactions. So removing the currency unit status ಅಂದ್ರೆ ಆ ಒಂದು ಕರೆನ್ಸಿನ ನಾವು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಅಲ್ಲಿ ನಾವು ಯೂಸ್ ಮಾಡೋ ಹಾಗೆ ಇಲ್ಲ. ಆಫನ್ ಇನ್ವಾಲ್ವಿಂಗ್ ವಿಡ್ರಾಯಿಂಗ್ ಅಂಡ್ ರೀಪ್ಲೇಸಿಂಗ್ ಎಕ್ಸಿಸ್ಟಿಂಗ್ ಕರೆನ್ಸಿ ನೋಟ್ಸ್ ವಿತ್ ನ್ಯೂ ಒನ್. ಸೊ ನಮ್ಮ ಹತ್ರ ಏನ್ ನೋಟ್ಸ್ ಇದೆ ಆ ಒಂದು ನೋಟ್ಸ್ ಲೈಕ್ ಯಾವ್ಯಾವ್ದ್ರದ್ದು ಕರೆನ್ಸಿ ಯೂನಿಟ್ ಸ್ಟೇಟಸ್ ನ ಅವರು ರಿಮೂವ್ ಮಾಡ್ಬಿಟ್ಟಿದ್ದಾರೆ. ಅವರು ಮೀನ್ಸ್ ದಟ್ ಇಸ್ ಗವರ್ಮೆಂಟ್. ಸೊ ಗವರ್ಮೆಂಟ್ ಯಾವ್ಯಾವ್ದು ಕರೆನ್ಸಿ ಯೂನಿಟ್ ಸ್ಟೇಟಸ್ ನ ರಿಮೂವ್ ಮಾಡಿರ್ತಾರೆ ಆ ಒಂದು ಕರೆನ್ಸಿನ ನಾವು ನಮ್ಮ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಅಲ್ಲಿ ನಾವನ್ನ ಯೂಸ್ ಮಾಡೋದಿಕ್ಕೇನೆ ಆಗೋದಿಲ್ಲ. ಇನ್ಸ್ಟೆಡ್ ಆಫ್ ದಟ್ ನಾವ್ ಏನ್ ಮಾಡಬಹುದು ಅಂದ್ರೆ, ಆ ಒಂದು ಇನ್ವ್ಯಾಲಿಡ್ ಕರೆನ್ಸಿ ಏನಿರುತ್ತೆ ಅದನ್ನ ನಾವು ವಿಡ್ರಾ ಅಥವಾ ನಮ್ಮ ಹತ್ರ ಇರೋ ಒಂದು ಟ್ರಾನ್ಸಾಕ್ಷನ್ ಅಥವಾ ಕರೆನ್ಸೀಸ್ ನ ನಾವು ಬ್ಯಾಂಕ್ಗೆ ಕೊಟ್ಟು ಅದನ್ನ ಎಕ್ಸಿಸ್ಟಿಂಗ್ ಕರೆನ್ಸಿ ನೋಟ್ಸ್ ಅಥವಾ ನ್ಯೂ ಒನ್ಸ್ ಏನೇನಿರುತ್ತೆ ಅದನ್ನ ನಾವು ರೀಪ್ಲೇಸ್ ಮಾಡ್ಕೋಬಹುದು. ಸೊ ಆ ಇನ್ವ್ಯಾಲಿಡ್ ಕರೆನ್ಸೀಸ್ ನ ಬ್ಯಾಂಕ್ ಕೊಟ್ಟು ಅದನ್ನ ನಾವು ರೀಪ್ಲೇಸ್ ಲೈಕ್ ನ್ಯೂ ಒನ್ಸ್ ಏನೇನಿರುತ್ತೆ ಅದನ್ನ ರೀಪ್ಲೇಸ್ ಮಾಡೋದನ್ನ ನಾವು ಡಿಮಾನಿಟೈಸೇಷನ್ ಅಂತ ಕರಿತೀವಿ. ಸೊ ಡಿಮಾನಿಟೈಸೇಷನ್ ಅಂದ್ರೆ ಆಕ್ಟ್ ಆಫ್ ರಿಮೂವಿಂಗ್ ಅ ಕರೆನ್ಸಿ ಯೂನಿಟ್ಸ್ ಸ್ಟೇಟಸ್ ಲೀಗಲ್ ಟೆಂಡರ್. ಸೊ ಗವರ್ಮೆಂಟ್ ಏನ್ ಮಾಡಿರ್ತಾರೆ, ಒಂದು ಕರೆನ್ಸಿನ ಆ ಕರೆನ್ಸಿದು ಯೂನಿಟ್ ಸ್ಟೇಟಸ್ ನ ರಿಮೂವ್ ಮಾಡಿ ಇನ್ನೊಂದು ಹೊಸ ನೋಟ್ ಅಥವಾ ಹೊಸ ಕರೆನ್ಸಿ ಸ್ಟೇಟಸ್ ನ ಹಾಕ್ತಾರಲ್ಲ ಅದನ್ನ ನಾವು ಡಿಮಾನಿಟೈಸೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಬಂದು ಫೀಚರ್ಸ್ ಆಫ್ ಡಿಮಾನಿಟೈಸೇಷನ್. Demonetization is viewed as tax administration procedure or measure. ಸೊ ಈ ಕ್ಯಾಶ್ ಹೋಲ್ಡಿಂಗ್ಸ್ ಯಾರು ಇಟ್ಕೊಂಡಿದ್ರು ಲೈಕ್ ಕ್ಯಾಶ್ ಹೋಲ್ಡಿಂಗ್ ಅರೈಸಿಂಗ್ ಫ್ರಮ್ ಡಿಕ್ಲೇರ್ಡ್ ಇನ್ಕಮ್ ವಾಸ್ ರೆಡಿಲಿ ಡಿಪಾಸಿಟೆಡ್ ಇನ್ ಬ್ಯಾಂಕ್ಸ್ ಅಂಡ್ ಎಕ್ಸ್ಚೇಂಜ್ ಫಾರ್ ನ್ಯೂ ನೋಟ್ಸ್. ಸೊ ಯಾವಾಗ ಆ ಕ್ಯಾಶ್ನ ಲೈಕ್ ರೆಡಿ ಕ್ಯಾಶ್ ಏನೇನು ಇಟ್ಕೊಂಡಿರ್ತಾರೆ ಜನಗಳು ಅದನ್ನ ಅವರು ಬ್ಯಾಂಕ್ ಅಲ್ಲಿ ಇಟ್ಟು ಅದನ್ನ ಎಕ್ಸ್ಚೇಂಜ್ ವಿತ್ ನ್ಯೂ ನೋಟ್ಸ್ ಮಾಡ್ಕೊಂಡ್ರು. ಸೊ ದೋಸ್ ಬ್ಲ್ಯಾಕ್ ಮನಿ ಏನಿತ್ತು ಹ್ಯಾಡ್ ಟು ಡಿಕ್ಲೇರ್ ದರ್ ಅನ್ಅಕೌಂಟೆಡ್ ವೆಲ್ತ್, ಪೇ ಟ್ಯಾಕ್ಸಸ್ ಅಟ್ ಅ ಪೆನಾಲ್ಟಿ ರೇಟ್. ಸೊ ಏನಾಯ್ತು, ಲೈಕ್ ತುಂಬಾ ಜನ ಏನ್ ಮಾಡಿದ್ರು, ಕೆಲವು ಅಮೌಂಟ್ ಅಥವಾ ಕೆಲವು ದುಡ್ಡನ್ನ ಏನೇನ್ ಬ್ಲ್ಯಾಕ್ ಮನಿ ಅಂತ ಇಟ್ಕೊಂಡಿದ್ರು ಗವರ್ಮೆಂಟ್ ಆರ್ ಟ್ಯಾಕ್ಸ್ ಅಥಾರಿಟೀಸ್ಗೆ ತೋರಿಸ್ತೀರಾ, ಯಾವಾಗ ಒಂದು ನ್ಯೂ ನೋಟ್ಸ್ ಬಂತು, ಲೈಕ್ ಯಾವಾಗ ಹಳೆ ನೋಟ್ಸ್ ಡಿಮಾನಿಟೈಸೇಷನ್ ಆಗಿ ನ್ಯೂ ನೋಟ್ಸ್ ಯಾವಾಗ ಬಂತು, ಸೊ ಆ ಒಂದು ಬ್ಲ್ಯಾಕ್ ಮನಿ ಏನಿತ್ತು ಅದನ್ನ ಬ್ಯಾಂಕ್ ಕೊಟ್ಟು ಅದನ್ನ ಎಕ್ಸ್ಚೇಂಜ್ ಮಾಡ್ಕೊಳಕ್ಕೆ ಹೋದ್ರು. ಆಗ ಏನಾಯ್ತು, ಬ್ಲ್ಯಾಕ್ ಮನಿ ಅದೇನೇನಿರತ್ತೆ ಅದನ್ನ ದೇ ಹ್ಯಾಡ್ ಟು ಡಿಕ್ಲೇರ್ ಟು ದ ಗವರ್ಮೆಂಟ್. ಮತ್ತೆ ಏನ್ ಮಾಡಿದ್ರು, ಆ ಒಂದು ಮನಿಗೆ ದೇ ಹ್ಯಾಡ್ ಟು ಪೇ ದ ಪೆನಾಲ್ಟಿ ಆಲ್ಸೋ. ಸೊ ಆ ಟ್ಯಾಕ್ಸಸ್ ಕೂಡ ಪೇ ಮಾಡ್ಬೇಕಾಯ್ತು, ಮತ್ತೆ ಪೆನಾಲ್ಟಿ ಟ್ಯಾಕ್ಸ್ ಆಲ್ಸೋ ಪೇ ಮಾಡ್ಬೇಕಾಯ್ತು. ಸೊ ಅದರಿಂದ ಏನಾಯ್ತು, ಟ್ಯಾಕ್ಸ್ ಅಡ್ಮಿನಿಸ್ಟ್ರೇಷನ್ ಮೆಷರ್, ಇಟ್ಸ್ ಅ ಮೇನ್ ಥಿಂಗ್ ಆಸ್ ಟ್ಯಾಕ್ಸ್ ಅಡ್ಮಿನಿಸ್ಟ್ರೇಷನ್ ಮೆಷರ್. ಸೊ ಯಾರ್ಯಾರು ಸರಿಯಾಗಿ ಟ್ಯಾಕ್ಸ್ ಕಟ್ತಿರ್ಲಿಲ್ಲ, ಯಾರ್ಯಾರು ತುಂಬಾ ದುಡ್ಡನ್ನ ಬ್ಲ್ಯಾಕ್ ಮನಿ ಆಗಿ ಯೂಸ್ ಮಾಡ್ಕೊತಾ ಇದ್ರು, ಸೊ ಅಂತವ್ರಿಗೆ ಈ ಒಂದು ಡಿಮಾನಿಟೈಸೇಷನ್ ಅನ್ನೋದು ಟ್ಯಾಕ್ಸ್ ಅಡ್ಮಿನಿಸ್ಟ್ರೇಷನ್ ಮೆಷರ್ ಅಂತ ಆಯ್ತು. ಸೊ ನೆಕ್ಸ್ಟ್ ಬಂದು ಡಿಮಾನಿಟೈಸೇಷನ್ ಇಸ್ ಆಲ್ಸೋ ಇಂಟರ್ಪ್ರಿಟೆಡ್ ಆಸ್
a shift on the part of the government indicating that tax evasion will no longer be tolerated or accepted. ಸೊ ಇದು ಏನಕ್ಕೆ ಮಾಡಿದ್ರು ಅಂದ್ರೆ ಸೊ ಜನಗಳಿಗೆ ತೋರಿಸ್ಬೇಕಾಗಿತ್ತು ಈ ಟ್ಯಾಕ್ಸ್ ಇವೇಷನ್ ಅಂದ್ರೆ ಟ್ಯಾಕ್ಸ್ ನ ಯಾರ್ಯಾರು ಕಟ್ಟದಿರಾ ಅದನ್ನ ಲೈಕ್ ಎಷ್ಟು ದೊಡ್ಡ ಅಮೌಂಟ್ ನ ಅವರು ಸುಮ್ನೆ ಇಲ್ಲೀಗಲ್ ಆಗಿ ಇಟ್ಕೊಳ್ತಾ ಇದ್ರು. ಸೊ ಅದನ್ನ like government has to show that like tax evasion will no longer be accepted or tolerated. ಸೊ ಯಾವುದು ಈ ಟ್ಯಾಕ್ಸ್ ಇವೇಷನ್ ಅಂದ್ರೆ ಲೈಕ್ ಯಾರ್ಯಾರು ಟ್ಯಾಕ್ಸ್ ನ ಕಟ್ಟದೇ ಇರ್ತಿದ್ರು ಸೊ ಇನ್ನು ಮುಂದೆ ಈ ಡಿಮಾನಿಟೈಸೇಷನ್ ಆದ ಮೇಲೆ ಈ ಟ್ಯಾಕ್ಸ್ ಇವೇಷನ್ ಅನ್ನೋದು ಇಟ್ ಇಸ್ ನಾಟ್ ನೋ ಲಾಂಗರ್ ಟಾಲರೇಟೆಡ್ ಮತ್ತೆ ಆಕ್ಸೆಪ್ಟೆಡ್ ಅನ್ನೋದನ್ನ ತೋರಿಸ್ಬೇಕಾಗಿತ್ತು. ಸೊ ಈ ಡಿಮಾನಿಟೈಸೇಷನ್ ಇಂದ ಅದು ಕೂಡ ಸಾಧ್ಯ ಆಯಿತು. ಸೊ ನೆಕ್ಸ್ಟ್ ಬಂದು ಡಿಮಾನಿಟೈಸೇಷನ್ ಆಲ್ಸೋ ಲೆಡ್ ಟು ಟ್ಯಾಕ್ಸ್ ಅಡ್ಮಿನಿಸ್ಟ್ರೇಷನ್ channelizing savings into the formal financial system. ಸೊ ಏನಾಯ್ತು ಈ ಡಿಮಾನಿಟೈಸೇಷನ್ ಇಂದ ಈ ಏನ್ ಹೇಳ್ತಾರೆ ಈ ಒಂದು ಸೇವಿಂಗ್ಸ್ ಅಂತ ಮಾಡ್ಕೊಂಡಿದ್ರಲ್ಲ ಸೊ ಆ ಸೇವಿಂಗ್ಸ್ ಅಂದ್ರೆ ಈ ಒಂದು ಬ್ಲಾಕ್ ಮನಿ ಆಗಿ ಏನೇನು ಇಟ್ಕೊಂಡಿದ್ರು ಅದನ್ನ ಅವರು ಯಾವಾಗ ಬ್ಯಾಂಕ್ಗೆ ಕೊಟ್ರು ಸೊ ದೇ ಹ್ಯಾಡ್ ಟು ಪೇ ದ ಟ್ಯಾಕ್ಸಸ್. ಸೊ ಆಮೇಲೆ ಏನಾಯ್ತು ಆ ಒಂದು ಏನೇನ್ ಸೇವಿಂಗ್ಸ್ ಇತ್ತು ಅದನ್ನ ಫಾರ್ಮಲ್ ಫಿನಾನ್ಷಿಯಲ್ ಸಿಸ್ಟಮ್ ಅಲ್ಲಿ ಬರೋಂಗಾಯ್ತು. ಸೊ ಬಿಕಾಸ್ ದೇ ಹ್ಯಾಡ್ ಶೋಡ್ ದಟ್ ದೇ ಹ್ಯಾಡ್ ದಿಸ್ ಮಚ್ ಅಮೌಂಟ್ ಇನ್ ಸೇವಿಂಗ್ಸ್ ಸೊ ಅವ್ರು ಏನ್ ಮಾಡಿದ್ರು ಆ ಒಂದು ಅಮೌಂಟ್ ನ ಬ್ಯಾಂಕ್ ಕೊಟ್ಟ ತಕ್ಷಣ ಸೊ ಆ ಒಂದು ಅಮೌಂಟ್ ಫಾರ್ಮಲ್ ಫಿನಾನ್ಷಿಯಲ್ ಸಿಸ್ಟಮ್ ಅಲ್ಲಿ ಬಂತು. ಸೊ ದೋ ಮಚ್ ಆಫ್ ದ ಕ್ಯಾಶ್ ದಟ್ ಹ್ಯಾಸ್ ಬೀನ್ ಡೆಪಾಸಿಟೆಡ್ ಇನ್ ಅ ಬ್ಯಾಂಕಿಂಗ್ ಸಿಸ್ಟಮ್ ಇಸ್ ಬೌಂಡ್ ಟು ಬಿ ವಿಡ್ರಾನ್ ಬಟ್ ಸಮ್ ಆಫ್ ದ ನ್ಯೂ ಡೆಪಾಸಿಟ್ ಸ್ಕೀಮ್ಸ್ ಆಫರ್ಡ್ ಬೈ ದ ಬ್ಯಾಂಕ್ಸ್ ಕಂಟಿನ್ಯೂ ಟು ಪ್ರೊವೈಡ್ ಅ ಬೇಸ್ ಲೋನ್. ಸೊ ಏನಾಯ್ತು ಸೊ ಯಾವಾಗ ಈ ಬ್ಲಾಕ್ ಮನಿ ಅನ್ನೋದು ಜಾಸ್ತಿ ಆಯ್ತು ಫಾರ್ ಎಕ್ಸಾಂಪಲ್ ನಾನು ಹೇಳ್ಬೇಕು ಅಂದ್ರೆ ಈಗ ಯಾರದು ಮಲ್ಯ ಅವ್ರ ಹತ್ರ ಎಲ್ಲ ಏನಾಯ್ತು ಸೊ ದೇ ಹ್ಯಾಡ್ ಗ್ರೇಟರ್ ಅಮೌಂಟ್ ಬಿಕಾಸ್ ಅವರು ತುಂಬಾನೇ ಅಮೌಂಟ್ ನ ಏನ್ ಹೇಳ್ತಾರೆ ಅವರು ಬ್ಯಾಂಕ್ ಅಥವಾ ಗವರ್ಮೆಂಟ್ ತೋರಿಸ್ದೇನೆ ಲೈಕ್ ದೇ ಹ್ಯಾಡ್ ಕೆಪ್ಟ್ ವಿತ್ ದೆಮ್ ಆಸ್ ಅ ಬ್ಲಾಕ್ ಮನಿ. ಸೊ ಅದೇನಾಯ್ತು ಇದು ಡಿಮಾನಿಟೈಸೇಷನ್ ಟೈಮಲ್ಲೆಲ್ಲ ಏನಾಯ್ತು ಯಾರೇ ಆಗ್ಲಿ ಸೊ ಆ ಒಂದು ಅಮೌಂಟ್ ಅನ್ನ ಅವರು ಬ್ಯಾಂಕ್ಗೆ ತೋರಿಸಿದಾಗ ಸೊ ಆ ಫಾರ್ಮಲ್ ಫಿನಾನ್ಷಿಯಲ್ ಸಿಸ್ಟಮ್ಗೆ ಆ ಅಮೌಂಟ್ ಬರ್ತಾ ಹೋಯ್ತು. ಸೊ ಅವಾಗ ಏನಾಯ್ತು ಈ ಬ್ಯಾಂಕ್ಸ್ ಕೆಲವು ಟ್ರಾನ್ಸಾಕ್ಷನ್ಸ್ ನ ಡೆಪಾಸಿಟ್ ಮಾಡ್ಕೊಳ್ತು ಮತ್ತೆ ಕೆಲವು ಓಲ್ಡ್ ಸ್ಕೀಮ್ಸ್ ಏನೇನಿದೆ ಡೆಪಾಸಿಟ್ ಓಲ್ಡ್ ಸ್ಕೀಮ್ಸ್ ಏನಿದೆ ಅದಕ್ಕೆ ಲೋನ್ಸ್ ಕೊಡ್ತಾ ಮತ್ತೆ ಲೋವರ್ ಇಂಟ್ರೆಸ್ಟ್ ರೇಟ್ಸ್ ಅಲ್ಲಿ ಬ್ಯಾಂಕ್ ಲೋನ್ ಕೊಡ್ತಾ ಹೋಯ್ತು. ಸೊ ಇದರಿಂದ ಏನಾಯ್ತು ಸೊ ಆ ಯಾವುದು ಸೇವಿಂಗ್ಸ್ ಅಂತ ಇತ್ತು ಅದನ್ನ ಫಾರ್ಮಲ್ ಫಿನಾನ್ಷಿಯಲ್ ಸಿಸ್ಟಮ್ಗೆ ಬರೋ ತರ ಈ ಒಂದು ಡಿಮಾನಿಟೈಸೇಷನ್ ಮಾಡ್ತು. ನೆಕ್ಸ್ಟ್ ಇಸ್ ಇಟ್ ಯೂಸ್ ಟು ಕ್ರಿಯೇಟ್ ಫಾರ್ ಲೆಸ್ ಕ್ಯಾಶ್ ಆರ್ ಕ್ಯಾಶ್ ಲೈಟ್ ಎಕಾನಮಿ. ಸೊ ದಿಸ್ ಇಸ್ ಬೇಸಿಕಲಿ ಒನ್ಸ್ ದ ಡಿಮಾನಿಟೈಸೇಷನ್ ಹ್ಯಾಪನ್ಡ್ ಇನ್ ದ ಸಿಸ್ಟಮ್ ಸೊ ಆಗೇನಾಯ್ತು ಓಕೆ ಸೊ ಈ 500s ಮತ್ತೆ 1000s ತರಾನೇ ಇನ್ನ ಫ್ಯೂಚರ್ ಅಲ್ಲಿ ಇನ್ನ ಡಿಮಾನಿಟೈಸೇಷನ್ ಫಾರ್ ಅದರ್ ಡಿನಾಮಿನೀಸ್ ಆಗಿದ್ದಿದ್ರೆ ಸೊ ಅದು ತುಂಬಾ ಆಕ್ಚುಲಿ ಕಷ್ಟ. ಲೈಕ್ ನಾನೇ ಅನುಭವಿಸಿದೀನಿ ಲೈಕ್ ವೆನ್ ವಿ ವರ್ ಇನ್ ಕಾಲೇಜ್ ಲೈಕ್ ಅವಾಗ ಏನಾಯ್ತು ಈ ಒಂದು ಡಿಮಾನಿಟೈಸೇಷನ್ ಆಗೋಯ್ತು. ಸೊ ನಮ್ಮ ಹತ್ರ 500,000 rupees ಇದ್ರೂ ಕೂಡ ದಟ್ ವಾಸ್ ಆಕ್ಚುಲಿ ಯೂಸ್ಲೆಸ್. ಸೊ ಆಗ ನಾವೇನ್ ಮಾಡಿದ್ವಿ ಬ್ಯಾಂಕ್ ಅಲ್ಲಿ ಕ್ಯೂಸ್ ನಿಂತ್ಕೊಂಡ್ವಿ. ಸೊ ಕ್ಯೂಸ್ ಅಲ್ಲಿ ದಿನಕ್ಕೆ ಇಷ್ಟೇ ನಾವು ಡೆಪಾಸಿಟ್ ಮಾಡಬೇಕು ಇಷ್ಟೇ ನಾವು ವಿಡ್ರಾ ಮಾಡ್ಕೋಬೇಕು ಅಂತೆಲ್ಲ ತುಂಬಾನೇ ರೆಸ್ಟ್ರಿಕ್ಷನ್ಸ್ ಇತ್ತು. ಸೊ ಹಾಗೆ ಏನಾಯ್ತು ಸೊ ಇದೆಲ್ಲ ಆದ್ಮೇಲೆ ಜನ ಏನ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಲೆಸ್ ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಆವಾಗಿಂದ ನಮಗೆ ಡಿಜಿಟಲೈಸೇಷನ್ ಲೈಕ್ ಡಿಜಿಟಲ್ ಟ್ರಾನ್ಸಾಕ್ಷನ್ಸ್ ಸ್ಟಾರ್ಟ್ ಆಯ್ತು. ಸೊ ಡಿಜಿಟಲ್ ಟ್ರಾನ್ಸಾಕ್ಷನ್ಸ್ ಅಂದ್ರೆ ನಾವು ಪೇಪರ್ ಕ್ಯಾಶ್ ಏನಿರುತ್ತೆ ಅವ್ರ ಫಿಸಿಕಲ್ ಕ್ಯಾಶ್ ನ ನಾವು ಕೊಡೋದನ್ನ ಬಿಟ್ಟು ಡಿಜಿಟಲೈಸೇಷನ್ ಆಯ್ತು. ಸೊ ನಾವಿವಾಗ ನೋಡ್ತಾ ಹೋದ್ರೆ ಅದು ಆಕ್ಚುಲಿ ಇನ್ಕ್ರೀಸ್ ಆಗಿದೆ. ನೀವು ಎಲ್ಲೂ ಕೂಡ ಲೈಕ್ 5 rupees 10 rupees ನ ಕೂಡ ಜನ ಫೋನ್ ಪೇ ಗೂಗಲ್ ಪೇ ಮಾಡೋದನ್ನೇ ಕಲ್ತ್ಬಿಟ್ಟಿದ್ದಾರೆ. ಸೊ ಹಾಗೆ ಈ ಒಂದು ಡಿಮಾನಿಟೈಸೇಷನ್ ಕಾರಣದಿಂದ ಡಿಜಿಟಲೈಸೇಷನ್ ಕೂಡ ಆಗ್ತಾ ಹೋಯ್ತು. ಸೊ ದಿಸ್ ಇಸ್ ಅನದರ್ ಫೀಚರ್ ಆಫ್ ಲೆಸ್ ಕ್ಯಾಶ್ ಆರ್ ಕ್ಯಾಶ್ ಲೈಟ್ ಎಕಾನಮಿ. ದುಡ್ಡು ಅಥವಾ ಇಂಟ್ರೆಸ್ಟ್ ರೇಟ್ಸ್ ಬ್ಯಾಂಕ್ ರೇಟ್ಸ್ ಮೇಲೆ ಏನೇನು ಇಂಪ್ಯಾಕ್ಟ್ ಆಯ್ತು. ಫಸ್ಟ್ ಒನ್ ಬಂದು ಡಿಕ್ಲೈನ್ ಇನ್ ಕ್ಯಾಶ್ ಟ್ರಾನ್ಸಾಕ್ಷನ್ಸ್. ಸೊ ನಾವ್ ಕ್ಯಾಶ್ ಟ್ರಾನ್ಸಾಕ್ಷನ್ ಏನ್ ಮಾಡ್ತಿದ್ವಿ ಅಲ್ಲಿವರೆಗೂ ಲೈಕ್ ಎಲ್ಲದಕ್ಕೂ ಕೂಡ ನಾವು ದುಡ್ಡನ್ನೇ ಬಳಸ್ತಾ ಇದ್ವಿ. ಸೊ ಪೇಪರ್ ನೋಟ್ಸ್ ಏನಂತ ಇದೆ ಸೊ ಅದನ್ನೇ ನಾವು ಎಲ್ಲದಕ್ಕೂ ಬಳಸ್ತಾ ಇದ್ವಿ. ಸೊ ಈ ಒಂದು ಡಿಮಾನಿಟೈಸೇಷನ್ ಆದ್ರಿಂದ ಈ ಒಂದು ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ನಾವ್ ಏನ್ ಮಾಡ್ತಿದ್ವಿ ಅದರಲ್ಲಿ ಡಿಕ್ಲೈನ್ ಆಗ್ತಾ ಬಂತು. ಸೊ ನೆಕ್ಸ್ಟ್ ಬಂದು ಬ್ಯಾಂಕ್ ಡೆಪಾಸಿಟ್ಸ್ ಇನ್ಕ್ರೀಸ್ಡ್. ಸೊ ಯಾವಾಗ ಈ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಡಿಕ್ಲೈನ್ ಆಗ್ತಾ ಹೋಯ್ತು ಸೊ ಅವಾಗ ಏನಾಯ್ತು ಈ ಒಂದು ಕ್ಯಾಶ್ ಏನೇನಿತ್ತು ಅದನ್ನೆಲ್ಲ ನಾವು ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಸೊ ಅದರಿಂದ ಏನಾಯ್ತು ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಜಾಸ್ತಿ ಆಗ್ತಾ
ಸೊ ನೆಕ್ಸ್ಟ್ ಇನ್ಕ್ರೀಸ್ ಇನ್ ಫಿನಾನ್ಷಿಯಲ್ ಸೇವಿಂಗ್ಸ್. ಸೊ ಯಾವಾಗ ನಾವು ಬ್ಯಾಂಕ್ ಡೆಪಾಸಿಟ್ಸ್ ಮಾಡ್ತಾ ಹೋದ್ವಿ, ಸೊ ಅವರು ಡಿಫ್ರೆಂಟ್ ಸ್ಕೀಮ್ಸ್ ನ ಕೊಡಕ್ ಬಂದ್ರು, ಮತ್ತೆ ಡಿಫ್ರೆಂಟ್ ಲೋನ್ ರೇಟ್ಸ್. ಸೊ ಅದ್ರೆಲ್ಲ ಆದ್ರಿಂದ ನಮ್ಗೆ ಏನಾಯ್ತು, ಫಿನಾನ್ಷಿಯಲ್ ಸೇವಿಂಗ್ಸ್ ಏನೇನಿತ್ತು ಅದೆಲ್ಲ ಇನ್ಕ್ರೀಸ್ ಆಗ್ತಾ ಹೋಗ್ತು. ಸೊ ದೀಸ್ ಆರ್ ದ ಥಿಂಗ್ಸ್ ವಿಚ್ ಹ್ಯಾಸ್ ಇಂಪ್ಯಾಕ್ಟೆಡ್ ಮನಿ ಆರ್ ಇಂಟ್ರೆಸ್ಟ್ ರೇಟ್ಸ್ ಆಫ್ ದ ಬ್ಯಾಂಕ್. ಸೊ ನೆಕ್ಸ್ಟ್ ಒಂದು ಪ್ರೈವೇಟ್ ವೆಲ್ತ್. ಪ್ರೈವೇಟ್ ವೆಲ್ತ್ ಅಂದ್ರೆ ಏನು, ಲೈಕ್ ಡಿಕ್ಲೈನ್ ಸಿನ್ಸ್ ಸಮ್ ಹೈ ಡಿಮಾನಿಟೈಸೇಷನ್ ನೋಟ್ಸ್ ವರ್ ನಾಟ್ ರಿಟರ್ನ್ ಅಂಡ್ ರಿಯಲ್ ಎಸ್ಟೇಟ್ ಪ್ರೈಸಸ್ ಫೆಲ್. ಸೊ ಪ್ರೈವೇಟ್ ವೆಲ್ತ್ ಅಂದ್ರೆ ಏನು, ಲೈಕ್ ಯಾರ್ಯಾರೋ ಜನ ಅವರ ಓನ್ ಆಗಿ ಕೆಲವು ಸ್ವಲ್ಪ ದುಡ್ಡು ಅಂತ ಇಟ್ಕೊಂಡಿದ್ರು. ಸೊ ಈ ಡಿಮಾನಿಟೈಸೇಷನ್ ಆದ್ಮೇಲೆ, ಸೊ ಡಿಕ್ಲೈನ್ ಸಿನ್ಸ್ ಸಮ್ ಹೈ ಡಿಮಾನಿಟೈಸ್ಡ್ ನೋಟ್ಸ್ ವರ್ ನಾಟ್ ರಿಟರ್ನ್. ಸೊ ಏನಾಯ್ತು, ಕೆಲವರು ಕಳ್ತನವಾಗಿ ಕೆಲವು ದುಡ್ಡನ್ನ ಇಟ್ಕೊಂಡಿರ್ತಿದ್ರಲ್ಲ, ಸೊ ಅದನ್ನ ಅವರು ರಿಟರ್ನ್ ಮಾಡ್ದಿರಾ ಅಂಡ್ ಏನಾಯ್ತು, ಸೊ ಆ ಹೈ ಡಾಮಿಟೈಸ್ಡ್ ನೋಟ್ಸ್ ಏನೇನಿತ್ತು ಅದನ್ನೆಲ್ಲ ರಿಟರ್ನ್ ಮಾಡಲಿಲ್ಲ. ಸೊ ಅದರಿಂದ ಅವರ ಪ್ರೈವೇಟ್ ವೆಲ್ತ್ ಏನಿತ್ತು ಅದು ಡಿಕ್ಲೈನ್ ಆಗ್ತಾ ಹೋಯ್ತು. ಮತ್ತೆ ರಿಯಲ್ ಎಸ್ಟೇಟ್ ಪ್ರೈಸಸ್ ಆಲ್ಸೋ ಬಿದ್ದೋಯ್ತು. ಸೊ ಏನಾಯ್ತು, ಈ ಬ್ಲಾಕ್ ಮನಿ ಎಲ್ಲ ಯಾರು ಇಟ್ಕೊಂಡಿದ್ರು, ಸೊ ಅದನ್ನ ಅವರು ಸಡನ್ ಆಗಿ ಗವರ್ಮೆಂಟ್ಗೆ ತೋರ್ಸಕ್ಕೂ ಆಗ್ತೀರಾ, ಟ್ಯಾಕ್ಸ್ನು ಕಟ್ಟಕ್ ಆಗ್ತೀರಾ, ಏನ್ ಮಾಡ್ಬಿಟ್ರು, ಸೊ ಅವರು ಆ ಒಂದು ಡಿಮಾನಿಟೈಸ್ಡ್ ನೋಟ್ಸ್ ನ ಅವರು ಮತ್ತೆ ರಿಟರ್ನ್ ಮಾಡ್ದಿರಾ ಅವ್ರ ಹತ್ರನೇ ಉಳಿಸ್ಕೊಂಡಿದ್ದಕ್ಕೆ, ಸೊ ಏನಾಯ್ತು, ಒಂದು ಪ್ರೈವೇಟ್ ವೆಲ್ತ್ ಕಡಿಮೆ ಆಯ್ತು, ಇನ್ನು ರಿಯಲ್ ಎಸ್ಟೇಟ್ ಪ್ರೈಸಸ್ ಏನಿತ್ತು ಅದೆಲ್ಲ ಕಡಿಮೆ ಆಗ್ತಾ ಹೋಯ್ತು. ಸೊ ಲಿಟ್ರಲಿ ಇಟ್ ಫೆಲ್ಟ್. ನೆಕ್ಸ್ಟ್ ಅಂದ್ರೆ ಪಬ್ಲಿಕ್ ಸೆಕ್ಟರ್ ವೆಲ್ತ್. ಸೊ ಪಬ್ಲಿಕ್ ಸೆಕ್ಟರ್ ಅಂದ್ರೆ ಏನು, ಈ ಗವರ್ಮೆಂಟ್ ರಿಲೇಟೆಡ್ ಏನೇನ್ ವೆಲ್ತ್ ಇರುತ್ತೆ, ಸೊ ಅದಕ್ಕೂ ಮತ್ತೆ ಈ ಡಿಮಾನಿಟೈಸೇಷನ್ಗೂ ಏನ್ ಎಫೆಕ್ಟೇ ಇರ್ಲಿಲ್ಲ. ಸೊ ಡಿಮಾನಿಟೈಸೇಷನ್ ಆದ್ರಿಂದ ಈ ಪಬ್ಲಿಕ್ ಸೆಕ್ಟರ್ ವೆಲ್ತ್ ಏನೇನಿತ್ತು ಅದಕ್ಕೆ ಯಾವುದೇ ಎಫೆಕ್ಟ್ ಕೂಡ ಇರ್ಲಿಲ್ಲ. ಸೊ ನೆಕ್ಸ್ಟ್ ಬಂದು ಡಿಜಿಟಲೈಸೇಷನ್. ಸೊ ಈ ಡಿಜಿಟಲೈಸೇಷನ್ ಅಂದ್ರೆ ಏನು ಅಂತ ನಾವಾಗ್ಲೇ ಎಕ್ಸ್ಪ್ಲೇನ್ ಮಾಡಿದ್ದೆ ನಿಮ್ಗೆ. ಸೊ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಅಲ್ಲದೆ ಯೂಸಿಂಗ್ ಎನಿ ಲೈಕ್ ಎಲೆಕ್ಟ್ರಾನಿಕ್ ಡಿವೈಸ್, ದಟ್ ಇಸ್ ಯುವರ್ ಮೊಬೈಲ್ ಆರ್ ಲ್ಯಾಪ್ಟಾಪ್, ಅದರಿಂದ ನಾವು ಕ್ಯಾಶ್ ಅಥವಾ ಟ್ರಾನ್ಸಾಕ್ಷನ್ಸ್ ಮಾಡ್ತೀವಲ್ಲ, ಸೊ ಅದನ್ನ ನಾವು ಡಿಜಿಟಲೈಸೇಷನ್ ಅಂತೀವಿ. ಸೊ ಆ ಡಿಜಿಟಲ್ ಟ್ರಾನ್ಸಾಕ್ಷನ್ಸ್ ಅಮಾಂಗ್ಸ್ ನ್ಯೂ ಯೂಸರ್ಸ್ ಇನ್ಕ್ರೀಸ್. ಸೊ ಈ ಒಂದು ಲೈಕ್ ಡಿಮಾನಿಟೈಸೇಷನ್ ಆಗೋವರೆಗೂ ಏನಾಯ್ತು, ತುಂಬಾ ಜನ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ನೇ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಬಟ್ ಒನ್ಸ್ ದಿಸ್ ಡಿಮಾನಿಟೈಸೇಷನ್ ಆಯ್ತು, ಸೊ ಅವಾಗಿಂದ ಈ ಡಿಜಿಟಲ್ ಟ್ರಾನ್ಸಾಕ್ಷನ್ ಯೂಸರ್ಸ್ ಅಥವಾ ನ್ಯೂ ಯೂಸರ್ಸ್ ಜಾಸ್ತಿ ಆಗ್ತಾ ಹೋದ್ರು. ಸೊ ನೆಕ್ಸ್ಟ್ ಬಂದು ರಿಯಲ್ ಎಸ್ಟೇಟ್. ನಾನು ಆಗ್ಲೇ ಹೇಳ್ದಂಗೆ, ಯಾವಾಗ ಪ್ರೈವೇಟ್ ವೆಲ್ತ್, ಲೈಕ್ ಯಾವಾಗ ಜನ ಅವ್ರ ಹತ್ರ ಇದ್ದಿದ್ದ ಬ್ಲಾಕ್ ಮನಿನ ಅವರು ಮತ್ತೆ ರಿಟರ್ನ್ ಮಾಡಕ್ಕೆ ಒಪ್ಕೊಳ್ಳಿಲ್ಲ, ಸೊ ಅದ್ರಿಂದ ಏನಾಯ್ತು, ರಿಯಲ್ ಎಸ್ಟೇಟ್ ಪ್ರೈಸಸ್ ಕೂಡ ಡಿಕ್ಲೈನ್ ಆಗ್ತಾ ಹೋಯ್ತು. ಸೊ ನೆಕ್ಸ್ಟ್ ಬಂದು ಟ್ಯಾಕ್ಸ್ ಕಲೆಕ್ಷನ್, ರೈಸ್ ಇನ್ ಇನ್ಕಮ್ ಟ್ಯಾಕ್ಸ್ ಕಲೆಕ್ಷನ್ ಬಿಕಾಸ್ ಆಫ್ ಇನ್ಕ್ರೀಸ್ ಡಿಸ್ಕ್ಲೋಷರ್. ನಾನು ಆಗ್ಲೇ ಹೇಳ್ದಂಗೆ, ಯಾರ್ಯಾರು ತುಂಬಾ ಜನ ಟ್ಯಾಕ್ಸ್ ತುಂಬಾ ದಿವಸ ಕಟ್ಟದಿರಾ ಈ ಒಂದು ಅಷ್ಟು ದುಡ್ಡ ಮನೆಯಲ್ಲೇ ಇಟ್ಕೊಂಡಿದ್ರು, ಸೊ ಅವ್ರೇನಾಯ್ತು, ಈ ಒನ್ಸ್ ಡಿಮಾನಿಟೈಸೇಷನ್ ಅಂತ ಬಂದ ತಕ್ಷಣ ಅವರು ಬ್ಯಾಂಕ್ ಅಲ್ಲಿ ಹೋಗಿ ಆ ಒಂದು ಅಮೌಂಟ್ ನ ತೋರಿಸಿ ಟ್ಯಾಕ್ಸ್ ನ ಕಟ್ಟಕ್ ಸ್ಟಾರ್ಟ್ ಮಾಡಿದ್ರು. ಸೊ ಅದರಿಂದ ಇನ್ಕಮ್ ಟ್ಯಾಕ್ಸ್ ಕಲೆಕ್ಷನ್ ಕೂಡ ಡಿಮಾನಿಟೈಸೇಷನ್ ಇಂದ ಚೆನ್ನಾಗಿ, ಲೈಕ್ ಇಟ್ ಹಸ್ ಇನ್ಕ್ರೀಸ್ಡ್ ಅಂತಾನೆ ಹೇಳ್ಬೋದು. So these are the impacts of demonetization of 500s and thousands in 2016. So these are the impact, like money ಮತ್ತೆ interest rates ಗೆ ಏನೇನು ಇಂಪ್ಲೈ ಆಯ್ತು, ಮತ್ತೆ ಪ್ರೈವೇಟ್ ವೆಲ್ತ್, ಪಬ್ಲಿಕ್ ಸೆಕ್ಟರ್ ವೆಲ್ತ್, ಡಿಜಿಟಲೈಸೇಷನ್, ರಿಯಲ್ ಎಸ್ಟೇಟ್, ಟ್ಯಾಕ್ಸ್ ಕಲೆಕ್ಷನ್, ಇದು ಎಲ್ಲದಕ್ಕೂ ಏನೇನು ಇಂಪ್ಯಾಕ್ಟ್ ಆಯ್ತು ಅಂತ ನಿಮ್ಗೆ ಹೇಗೆ ಗೊತ್ತಾಗಿರ್ಬೇಕು. ಸೊ ಈ ಒಂದು ವಿಡಿಯೋದಲ್ಲಿ ನೀವೇನೇನು ಕಲ್ತ್ಕೊಂಡ್ರಿ, ಮೀನಿಂಗ್ ಅಂಡ್ ಫೀಚರ್ಸ್ ಆಫ್ ಡಿಮಾನಿಟೈಸೇಷನ್ ಮತ್ತೆ ಇಂಪ್ಯಾಕ್ಟ್ ಆಫ್ ಸೊಸೈಟಿ. ಸೊ ಈ ಒಂದು ಡಿಮಾನಿಟೈಸೇಷನ್ ಇಂದ ನಮ್ಮ ಸೊಸೈಟಿಗೆ ಏನೇನು ಇಂಪ್ಯಾಕ್ಟ್ ಆಯ್ತು ಅನ್ನೋದು ಕೂಡ ನಮ್ಗೆ ತಿಳ್ಕೊಂಡ್ವಿ.